ಮಾನ್ಯ ಸಭಾಪತಿಗಳೇ, ಶ್ರೀ ನವೀನ್ ಅವರು ಹೇಳಿದ್ದನ್ನು ನಾನು ಒಪ್ತೀನಿ. ನಮ್ಮ ಭಾಗದಲ್ಲಿ ಪ್ರತಿಭೆ ಇದೆ, ಮಾನವ ಸಂಪನ್ಮೂಲ ಇದೆ. ಅದನ್ನು ಇನ್ನೂ ಹೆಚ್ಚು ರೀತಿಯಾಗಿ ನಾವು ಬೆಳೆಸಬೇಕಾಗ್ತದೆ. ನಾನು IT ಸಚಿವನಿದ್ದೀನಿ ಅಂತ ಒಂದೇ ಕಾರಣಕ್ಕೆ ನಾನು ಅಲ್ಲಿ IT ಪಾರ್ಕ್ ಹಾಕೋದು ಭಾಳ ಸುಲಭ. ಅದೇನು ಅಧ್ಯಕ್ಷರೇ, ಬರೀ ಜಾಗ, ರಿಯಲ್ ಎಸ್ಟೇಟ್. ಆದರೆ ನಾವು ನಿಜವಾಗ್ಲೂ ಅಲ್ಲಿ ನಮ್ಮ ಪ್ರತಿಭೆಯನ್ನು ಉಳಿಸ್ಬೇಕು, ಬೆಳೆಸಬೇಕು, ಮತ್ತು ಅಲ್ಲಿ ಬಂಡವಾಳ ಬರಬೇಕು ಅಂದರೆ ಮೊದಲನೇದಾಗಿ ನಮ್ಮ ಮಾನವ ಸಂಪನ್ಮೂಲವನ್ನು ಹೆಚ್ಚಿಸಬೇಕು. ಅದಕ್ಕೋಸ್ಕರ ವಿಶೇಷವಾದಂಥ ಕಾಳಜಿಯನ್ನು ವಹಿಸಿ ನಾವು ನಿಪುಣ ಯೋಜನೆಯನ್ನು ಹೆಚ್ಚಾಗಿ ನಮ್ಮ ಭಾಗದಲ್ಲಿ ನಾವು ಜಾರಿಯನ್ನು ಗೊಳಿಸ್ತಾ ಇದ್ದೀವಿ. ವಿ ಆರ್ ಫೋಕಸಿಂಗ್ ಹೆವಿಲಿ ಆನ್ ಸ್ಕಿಲ್ಲಿಂಗ್ ಇನ್ ಎಮರ್ಜಿಂಗ್ ಟೆಕ್ನಾಲಜೀಸ್. ಅದು BSc ಇರ್ಬೋದು, MSc ಇರ್ಬೋದು, ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್, ಸ್ಟೆಮ್ ಗ್ರ್ಯಾಜುಯೇಟ್ಸಿಗೆ ಹೆಚ್ಚನ್ನು ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ ಸುಮಾರು 3-4 ಸಾವಿರ ಜನರಿಗೂ ಕೂಡ ನಾವು ಸೈಕೋಮೆಟ್ರಿಕ್ಕು ಟೆಸ್ಟ್ಗಳನ್ನು ಮಾಡಿ ಅವರಲ್ಲಿರುವಂಥ ಏನು ನ್ಯೂನತೆಗಳನ್ನು, ಅದನ್ನು ಸ್ಕಿಲ್ ಗ್ಯಾಪ್ ಏನಿದೆ ಅದನ್ನು ಕೂಡ ನಾವು ಇರ್ಬೋದು ಅಥವಾ ಸ್ಕಿಲ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಸೇರಿ ನಾವು ಮಾಡ್ತಾಯಿದ್ದೀವಿ. ನಮ್ಮ OC ಸಾಹೇಬ್ರಿಗೂ ಕೂಡ ಅದರ ಬಗ್ಗೆ ಮಾಹಿತಿ ಇದೆ. ಯಾಕಂದರೆ ಅವ್ರ ಕಾಲೇಜ್ನಲ್ಲೇ ಒಂದು ಟೆಸ್ಟನ್ನು ಮಾಡಲಿಕ್ಕೆ ಪ್ರಯತ್ನ ನಾವು ಮಾಡಿದ್ವಿ. ಅದರ ಹೊರತುಪಡಿಸಿ 21 ಸಣ್ಣ ಪುಟ್ಟ ಕಂಪನಿಗಳು ಬಂದಿವೆ. ಅದು ಯಾವುದು ಕೆಡೆಮ್ಮಿಂದ ಬಂದಿರೋದು, ಅಂದರೆ ಕರ್ನಾಟಕ ಡಿಜಿಟಲ್ ಎಕನಾಮಿ ಮಿಷನ್ನು, ವಿಚ್ ಇಸ್ ಅ ಪಾರ್ಟ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ IT-BT. ಅವರಿಂದ ನೋಂದಣಿಯಾಗಿ ಬಂದಿರುವಂಥ ಕಂಪನಿಗಳಿಷ್ಟೇ. ಆದರೆ ಸಾಕಷ್ಟು ಖಾಸಗಿ ಕಂಪನಿಗಳು ವಿತೌಟ್ ದ ಹೆಲ್ಪ್ ಆಫ್ ಗೌರ್ಮೆಂಟ್ ಆಲ್ಸೋ ಹ್ಯಾವ್ ಸೆಟಪ್ ಸರ್. ಬೆಳ್ಳಾರಿನಲ್ಲಿ ಈಗಾಗಲೇ ಬೆಂಗಳೂರು ಬಯೋ ಇನೋವೇಷನ್ ಸೆಂಟರಿಂದ BBC ಅಂತ ಏನು ನಾವು ಹೇಳ್ತೀವಿ, ಅವ್ರ ಕಡೆಯಿಂದ ಈಗಾಗಲೇ ಒಂದು ಇನ್ಕ್ಯುಬೇಷನ್ ಸೆಂಟರು ಸುಮಾರು 55 ಕೋಟಿ ರೂಪಾಯಿನ ಖರ್ಚು ಮಾಡಿ KMRC ಫಂಡಲ್ಲಿ ಸುಮಾರು 4 ಎಕರೆ 4.5 ಎಕರೆನಲ್ಲಿ ಲ್ಯಾಂಡ್ ರಿಸರ್ವ್ ಮಾಡಿದ್ವಿ. ಇದರಲ್ಲಿ ಮೈನಿಂಗಿಂದ ದುಷ್ಪರಿಣಾಮದಿಂದ ಏನೇನು ಪರಿಸರದ ಮೇಲೆ ಹಾನಿ ಆಗುತ್ತೆ ಅದನ್ನು ಒಂದು ಸ್ಟಡಿ ಮಾಡಿಬಿಟ್ಟು ಸಾಯಿಲ್ ರಿಸ್ಟೋರೇಷನ್ ಇರ್ಬೋದು, ಎನ್ವೈರ್ಮೆಂಟ್ ರಿಸ್ಟೋರೇಷನ್ ಇರ್ಬೋದು, ಪೋರ್ಟಬಿಲಿಟಿ ಆಫ್ ವಾಟರ್ ಇರ್ಬೋದು, ಇದೆಲ್ಲನೂ ಕೂಡ ನಾವು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಮೊನ್ನೆ ತಾನೇ ಕಲಬುರಗಿನಲ್ಲಿ ಕೃಷಿಕಲ್ಪ ಅಂತ ಫೌಂಡೇಶನ್ ಜೊತೆ ನಾವು ಸುಮಾರು 16.5 ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ನಮ್ಮ ತೊಗರಿಗೆ ಮತ್ತು ಅಗ್ರಿಟೆಕ್ ಆಕ್ಸಿಲರೇಟರನ್ನು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಕೋವರ್ಕಿಂಗ್ ಸ್ಪೇಸಸ್ಸು ಮತ್ತು ಇನ್ಕ್ಯುಬೇಷನ್ ಸೆಂಟರ್ ಕೂಡ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಈ ಸಾಲಿನ ಬಜೆಟ್ನಲ್ಲಿ IIIT ರಾಯಚೂರಿನಲ್ಲಿ ಸೆಂಟರ್ ಆಫ್ ಎಕ್ಸಿಲೆನ್ಸ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಮ್ಮ ಮಾನ್ಯ ಬೋಸರಾಜು ಅವರು ನಾವು ಸೇರಿ ಅದನ್ನು ನಾವು ಮಾಡ್ತಾಯಿದ್ದೀವಿ. ಅದು ಘೋಷಣೆ ಆಗಿದೆ, ಇನ್ನೇನು ಅದು ಒಪ್ಪಂದನೂ ಕೂಡ ಆಗಿದೆ. ಸೊ ಪ್ರಾಬ್ಲಿ ಇನ್ ಅನದರ್ 1 or 2 months ವಿ ವಿಲ್ ಸ್ಟಾರ್ಟ್ ದ್ಯಾಟ್ ಸರ್. ಭಾಳ ವಿಶೇಷವಾದಂಥ ಯೋಜನೆ ನಮ್ಮ ಸರ್ಕಾರ ಬಂದ ಮೇಲೆ ಕಳೆದ ವರ್ಷದಿಂದ ಏನಾಗ್ತಾಯಿದೆ ಸರ್, ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್. ನೀವು ಹೇಳ್ದಂಗೆ ಪ್ರತಿಭೆಗಳು ಅಲ್ಲೇ ಉಳ್ಕೋಬೇಕು, ಬಂಡವಾಳ ಪ್ರತಿಭೆ ಹತ್ರ ಹೋಗೋದು ಬಿಟ್ಟು ಇವಾಗ ಏನಾಗ್ತಾ ಇದೆ, ಪ್ರತಿಭೆ ಬಂಡವಾಳ ಹತ್ರ ಬರ್ತಾಯಿದೆ, ಅಂದರೆ ಬೆಂಗಳೂರು ಹತ್ರ. ಸೊ ದ ಐಡಿಯಾ ಈಸ್ ಟು ಎನ್ಶೋರ್ ದ್ಯಾಟ್ ವಿ ಟೇಕ್ ಇನ್ವೆಸ್ಟ್ಮೆಂಟ್ಸ್ ಟು ವೇರ್ ಟ್ಯಾಲೆಂಟ್ ಇಸ್. ಸೊ ಈ ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ ಅಡಿನಲ್ಲಿ ನೀವು ಹೇಳ್ದಂಗೆ KKRD ಇರ್ಬೋದು, DMF ಫಂಡ್ ಇರ್ಬೋದು, KMRC ಫಂಡ್ ಇರ್ಬೋದು, ಎಲ್ಲನೂ ಕೂಡ ಅವರು ಸಹಕಾರ ಮಾಡ್ತಾಯಿದ್ದಾರೆ. ಈಗಾಗಲೇ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕೊಪ್ಪಳು, ನವೋದಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರಾಯಚೂರು ಮತ್ತು ಪ್ರೌಢದೇವರಾಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿಜಯನಗರದಲ್ಲಿ ಈಗ 1.5 ಕೋಟಿ ರೂಪಾಯಿಯನ್ನು ಪ್ರತಿ ಕಾಲೇಜಿಗೆ ನಾವು ಕೊಟ್ಟು ಅಲ್ಲಿ ಇನೋವೇಷನ್ ಲ್ಯಾಬ್ಸನ್ನು ನಾವು ಸೆಟಪ್ ಮಾಡಿದ್ದೀವಿ. ಅದು ಹೊರತುಪಡಿಸಿ ಕಲಬುರಗಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಆಗಬೇಕು ಎಲೆಕ್ಟ್ರಾನಿಕ್ಸ್ನಲ್ಲಿ ಅಂದ್ಬಿಟ್ಟು ಒಂದು ಸಪ್ರೇಟಾಗಿ ಸುಮಾರು 37 ಏಕರ್ನಲ್ಲಿ ಪ್ಲಗ್ ಆ್ಯಂಡ್ ಪ್ಲೇ ಫೆಸಿಲಿಟಿಗೋಸ್ಕರ ರಿಸರ್ವ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಎಲೆಕ್ಟ್ರಾನಿಕ್ಸ್ ಕೂಡ ಬಿಲ್ಡಿಂಗನ್ನು ಕೂಡ ರೆಡಿಯಾಗಿದೆ. ಅಲ್ಲಿ ನಾವು ಮಾತುಕತೆ ನಡೆಸ್ತಾ ಇದ್ದೀವಿ ಖಾಸಗಿ ಕಂಪನಿಗಳ ಜೊತೆ, ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಅದರ ಜೊತೆ ಒಂದು ಸೆಂಟರ್ ಆಫ್ ಎಕ್ಸಿಲೆನ್ಸ್ ಇನ್ ಆಗ್ರಿ ಬಿಸ್ನೆಸ್ ಇಂಟೆಲಿಜೆನ್ಸ್ ಸೆಂಟರು ನಾವು ಮತ್ತು ಕೇಂದ್ರ ಸರ್ಕಾರದ ಜೊತೆ ನಾವು ಮಾಡ್ತಾಯಿದ್ದೀವಿ. ಅದರ ಹೊರತುಪಡಿಸಿ ನಿಮ್ಮ ಕಿಯೋನಿಕ್ಸ್ IT ಪಾರ್ಕ್ ಈಗಾಗಲೇ ನಮ್ಮ ಕಲಬುರಗಿನಲ್ಲಿ ಇದೆ, 18 ಕಂಪನಿಗಳು ಅಲ್ಲಿ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ಅದರ ಪಕ್ಕ 2 ಎಕರೆ ಇದೆ, ಅಲ್ಲೂ ಕೂಡ ನಾವು ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡಬೇಕು ಅಂದ್ಬಿಟ್ಟು ನಾವು ಆಗಲೇ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಂಡಿದ್ವಿ. ಮತ್ತು ನ್ಯೂ ಏಜ್ ಇನೋವೇಷನ್ ಸೆಂಟರ್ಸ್ ಅಂದ್ಬಿಟ್ಟು ಬೆಳ್ಳಾರಿನಲ್ಲಿ 3, ಬೀದರ್ನಲ್ಲಿ 2 ಮತ್ತು ಕಲಬುರಗಿನಲ್ಲಿ 2 ಮಾಡಿದ್ದೀವಿ. ನೀವು ಹೇಳ್ದಂಗೆ ನವೋದ್ಯಮಗಳನ್ನು ಉತ್ತೇಜಿಸಲಿಕ್ಕೆ KKRDBಯಿಂದನೂ ಕೂಡ ನಾವು ಅನುದಾನ ಪಡೆದಿದ್ದೀವಿ. ನಮ್ಮ ಇಲಾಖೆಯಿಂದನೂ ಅನುದಾನ ಪಡೆದು ಇವತ್ತು 72 ನವೋದ್ಯಮಗಳಿಗೆ ನಾವು ಹಣವನ್ನು ಹಂಚಿಕೆ ಮಾಡಿದ್ದೀವಿ. ಸುಮಾರು 5 ಕೋಟಿ ರೂಪಾಯಿಯನ್ನು ನಾವು ಗ್ರ್ಯಾಂಟನ್ನು ನಾವು ಕೊಟ್ಟಿದ್ದೀವಿ ಇದಕ್ಕೆಗೋಸ್ಕರ. ಸೊ ಹೀಗಾಗಿ ನಮ್ಮ ಹೆಚ್ಚಿನ ಗಮನ ಆ ಭಾಗದ ಕಡೆ ಇದೆ. ನೀವು ಹೇಳ್ದಂಗೆ ರೂರಲ್ ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಮೆಡಿಕಲ್ ಕಾಲೇಜಸ್ ಇದೆ, ಮತ್ತು 371J ಇಂದ ಸಾಕಷ್ಟು ಜನರಿಗೆ
ಇಂಜಿನಿಯರಿಂಗ್ ಸೀಟ್ಗಳು ಸಿಗ್ತಾ ಇದೆ. ಸೊ ನಮ್ಮ ಸಂಪೂರ್ಣವಾದಂಥ ಗಮನ ಯಾವುದಕ್ಕೆ ಇದೆ ಅಂದರೆ, ಮೊದಲನೇದಾಗಿ ಸ್ಕಿಲ್ ಡೆವಲಪ್ಮೆಂಟು, ಎರಡನೇದು ಇನ್ಕ್ಯುಬೇಷನ್ ಆ್ಯಂಡ್ ಕೋವರ್ಕಿಂಗ್ ಸ್ಪೇಸಸ್ಸು, ಆಕ್ಸಿಲರೇಟರ್ಸು, ಸೆಂಟರ್ಸ್ ಆಫ್ ಎಕ್ಸಲೆನ್ಸಸ್ಸು, ಅದಾದಮೇಲೆ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಫೈನಾನ್ಷಿಯಲ್ ಪಾಲಿಸಿ. ದಟ್ ಈಸ್ ದ ಸ್ಟ್ರಕ್ಚರ್ ದಟ್ ವಿ ಹ್ಯಾವ್ ಬಿಲ್ಡ್ ಸರ್. ಆ್ಯಂಡ್ ಇದು ಕಳೆದ 2 ವರ್ಷದಿಂದ ಸ್ವಲ್ಪ ಫಲಶ್ರುತಿಯನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚು ತಾವು ಏನಾದರೂ ಸಲಹೆ ನೀಡೋದಿದ್ರೆ ಡೆಫಿನೆಟ್ಲಿ ಸಕಾರಾತ್ಮಕವಾಗಿ ಸ್ವೀಕಾರ ಮಾಡ್ತೀವಿ. ಖಂಡಿತವಾಗೂ ಮಾನ್ಯ ಸಭಾಪತಿಗಳೇ, ಮಾನ್ಯ ಸದಸ್ಯರಿಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ, ಇಂಥ ಕಾರ್ಯಕ್ರಮ ಆಗಲೇ ನಮ್ಮ ಸರ್ಕಾರದಲ್ಲಿ ಇದೆ. ಬಹುಶಃ ಇಡೀ ರಾಷ್ಟ್ರದಲ್ಲಿ ಎಲಿವೇಟ್ ಅಂತ ಏನು ಕಾರ್ಯಕ್ರಮ ಅಂತ ತಾವೇನು ಹೇಳ್ತಾ ಇದ್ದೀರಾ, ಫಂಡಿಂಗ್ ಕೊಡಬೇಕು ನವೋದ್ಯಮಗಳಿಗೆ ಅಂದ್ಬಿಟ್ಟು, ಅದು ಪ್ರಾರಂಭ ಮಾಡಿದ್ದೆ ನಮ್ಮ ಸರ್ಕಾರ ನನ್ನ ಹಿಂದಿನ ಅವಧಿನಲ್ಲಿ. ಸ್ಟಾರ್ಟಪ್ ಇಂಡಿಯಾಕ್ಕಿಂತ ಮುಂಚೆ ನಮ್ಮ ಸ್ಟಾರ್ಟಪ್ ಪಾಲಿಸಿ ಬಂತು, ಸ್ಟಾರ್ಟಪ್ ಇಂಡಿಯಾಕ್ಕಿಂತ ಮುಂಚೆ ನಮ್ಮ ಫಂಡ್ ಬಂತು. ಮಾನ್ಯ ಸಭಾಪತಿಗಳೇ, ಇಡೀ ವಿಶ್ವದಲ್ಲೇ ಯಾವ ಸರ್ಕಾರ ಕೂಡ 1500 ನವೋದ್ಯಮಗಳಿಗೆ ಪ್ರೋತ್ಸಾಹ ಧನವನ್ನು ನೀಡಿಲ್ಲ. ಅದು ನೀಡಿದ್ದೆ ಅಂದರೆ ಅದು ಕರ್ನಾಟಕ ಸರ್ಕಾರ. 1500 ಸ್ಟಾರ್ಟಪ್ಸ್ ಅಪ್ ಟು 50 lakhs ಗ್ರ್ಯಾಂಟ್ ಕೊಡ್ತೀವಿ. ಗ್ರ್ಯಾಂಟ್, ನೋ ಲೋನ್, ನೋ ಎಕ್ವಿಟಿ. ಆಮೇಲೆ ಈಗ ವಿ ಹ್ಯಾವ್ ಆಲ್ರೆಡಿ ಡಿಕ್ಲೇರ್ಡ್ ನವೆಂಬರ್ 18 ಹೋದ ವರ್ಷದಲ್ಲಿ ಡೀಪ್ ಟೆಕ್ ಡೆಕೇಡ್ ಅಂದ್ಬಿಟ್ಟು ನಾವು ಡಿಕ್ಲೇರ್ ಮಾಡಿದ್ದೀವಿ. ವಿ ಆರ್ ರೇಸಿಂಗ್ ದ ಬಾರ್ ಫಾರ್ ಡೀಪ್ ಟೆಕ್ ಟೆಕ್ನಾಲಜೀಸ್ ಆಫ್ ಅಪ್ ಟು 1 crore. ನಮಗೆ ನೀವು ಹೇಳ್ದಂಗೆ ಸರ್, ನಮ್ಮ ರಾಜ್ಯದಲ್ಲಿ ಪ್ರತಿಭೆ ಹೇಗಿದೆ ಅಂದರೆ, 15 ದಿವಸ ಸಭಾಪತಿಗಳೇ ನಾವು ಓಪನ್ ಮಾಡಿದ್ದು ಈ ಚಾಲೆಂಜನ್ನು, ಎಲಿವೇಟ್ ಚಾಲೆಂಜನ್ನು. 1700 ಸ್ಟಾರ್ಟಪ್ಸ್ ರಿಜಿಸ್ಟರ್ ಆಗಿದೆ. ಸಂತೋಷದ ವಿಷಯ ಏನಪ್ಪ ಅಂದರೆ, ನಮ್ಮಲ್ಲಿ ಯಾವ ನವೋದ್ಯಮಗಳು ರಿಜಿಸ್ಟರ್ ಆಗಿವೆ ನವೀನ್ ಸಾಹೇಬ್ರೆ, more than close to 28% of them are women-led startups. More than 32% are from Tier 1 and Tier 2 cities. ಸೊ ಇದರಲ್ಲಿ ನಾವು ದೇಶಕ್ಕೆ ನಾವು ದಾರಿದೀಪ ಆಗಿದ್ದೀವಿ, ನಾವು ಮಾರ್ಗದರ್ಶನ ನೀಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ನಾವು ಮೊನ್ನೆ ಇಂಡಿಯಾ AI ಸಮಿಟಿಗೆ ಹೋದಾಗಿರ್ಬೋದು, ನಮ್ಮ ಇಂಡಿಯಾ ಸೆಮಿಕಾನ್ ಅಲ್ಲಿರ್ಬೋದು, ನಮ್ಮ ನೀತಿಗಳನ್ನೇ ಇವತ್ತು ದೇಶದಲ್ಲಿ ಅಳವಡಿಸ್ಕೊಳ್ತಾ ಇದ್ದಾರೆ. ಇವತ್ತು ಎಲಿವೇಟ್ ಈಸ್ ಅ ವೆರಿ ಸಕ್ಸಸ್ಫುಲ್ ಪ್ರೋಗ್ರಾಮ್, ಭಾಳ ಪಾರದರ್ಶಕವಾಗ್ತದೆ. ಮತ್ತು ಎಲಿವೇಟ್ KKRD ಎಲಿವೇಟ್ ಕಲ್ಯಾಣ ಕರ್ನಾಟಕನೂ ಸಪ್ರೇಟಾಗೇ ಮಾಡ್ತಾ ಇದ್ದೀವಿ. KKRDಬಿಂದನೂ ಅನುದಾನ ತಗೋತಾ ಇದ್ದೀವಿ, ಮತ್ತು ನಮ್ಮ ಇಲಾಖೆಯಿಂದನೂ ಕೊಡ್ತಾ ಇದ್ದೀವಿ. ಅದು ಹೊರತುಪಡಿಸಿ ಬೇರೆ ಬೇರೆ ಇಲಾಖೆಯಲ್ಲಿ ಕೂಡ ನಾವು ಈ ನವೋದ್ಯಮಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂದ್ಬಿಟ್ಟು ಅವರ ಒಂದು ಬಂಡವಾಳ, ಅವರ ಒಂದು ಅನುದಾನ ಕೂಡ ನಾವು ತಗೊಂಡು ನಾವು ಮಾಡ್ತಾ ಇದ್ದೀವಿ. ದ ಓನ್ಲಿ ರೀಸನ್ why we are leaders in startup is because of our startup policy and our human resource. ನೀವು ಹೇಳ್ದಂಗೆ ಆಂಥ್ರೋಪಿಕ್ ಅಂತ ಸಂಸ್ಥೆಗಳು ಇವತ್ತು ನೇರವಾಗಿ ಬೇರೆ ಯಾವ ರಾಜ್ಯ ಸರ್ಕಾರದ ಜೊತೆನೂ ಅವ್ರು ಚರ್ಚೆ ಮಾಡಿಲ್ಲ. ನೇರವಾಗಿ ಬಂದು ಕರ್ನಾಟಕ ರಾಜ್ಯ ಸರ್ಕಾರ ಜೊತೆ ಚರ್ಚೆ ಮಾಡಿದ್ದಾರೆ. ಅವ್ರ ಜೊತೆ ನಾವು ಯಾವ ರೀತಿ ಸ್ಕಿಲ್ ಡೆವಲಪ್ಮೆಂಟು ಮತ್ತು ಮುಂದಿನ ಯೋಜನೆಗಳಿಗೆ ಹೇಗೆ ಅವ್ರ ಜೊತೆ ಕೈ ಜೋಡಿಸ್ಬೇಕಂತನೂ ಕೂಡ ನಾವು ಆಗಲೇ ಅವ್ರ ಜೊತೆ ಮಾತನಾಡಿದ್ದೇವೆ. ಆಂಥ್ರೋಪಿಕ್ ಇರ್ಬೋದು, ನಿಮ್ಮ ಬೇರೆ ಬೇರೆ ಸಂಸ್ಥೆಗಳಿರ್ಬೋದು, ಎಲ್ಲನೂ ಕೂಡ ನಮ್ಮ ಸಂಪನ್ಮೂಲ ಇರ್ಬೋದು, ನಮ್ಮ ನೀತಿಗಳಿರ್ಬೋದು, ಮತ್ತು ನಮ್ಮ ಏನಿಲ್ಲಿ ಬಂಡವಾಳಕ್ಕೆ ವಾತಾವರಣ ಇದೆ ಅದು ನೋಡ್ಕೊಂಡು ಬರ್ತಾ ಇದ್ದಾರೆ. ಅಧ್ಯಕ್ಷರೇ, ನವೀನ್ ಸಾಹೇಬ್ರು ಏನು ಹೇಳಿದ್ದಾರೆ ಅದನ್ನು ಕೂಡ ಸಲಹೆಗಳು ನಮ್ಮ ಈಗಾಗಲೇ ಅಳವಡಿಸ್ಕೊಂಡಿದ್ದೀವಿ. ಇನ್ನು ಹೆಚ್ಚು ರೀತಿಯಲ್ಲಿ ನೀವು ಹೇಳಿದಂತೆ ನಾವು ಪ್ರೋತ್ಸಾಹ ನೀಡ್ತೀವಿ. ಎಸ್ಪೆಷಲಿ ಉತ್ತರ ಕರ್ನಾಟಕ ಮತ್ತು ನಿಮ್ಮ ಕಲ್ಯಾಣ ಕರ್ನಾಟಕ ಮತ್ತು ನಿಮ್ಮ ಮೈಸೂರು, ಓಲ್ಡ್ ಮೈಸೂರು ರೀಜನು ಮತ್ತು ನಿಮ್ಮ ಕರಾವಳಿ ಪ್ರದೇಶ, ಈ ಲೋಕಲ್ ಆಕ್ಸೆಲರೇಟರ್ ಪ್ರೋಗ್ರಾಮ್ನಲ್ಲಿ ಕ್ಲಸ್ಟರ್ ಬೇಸ್ಡ್ ಅಪ್ರೋಚೇನ ಇಟ್ಕೊಂಡಿರೋದು ಖಂಡಿತವಾಗೂ ನಾವು ಮಾಡ್ತೀವಿ. ಮಾಡ್ತೀವಿ, ಹುಬ್ಳಿನಲ್ಲಿ ಮಾಡ್ತೀವಿ, ಕಲಬುರಗಿನಲ್ಲಿ ಮಾಡ್ತೀವಿ, ಮೈಸೂರಿನಲ್ಲೂ ಮಾಡ್ತೀವಿ. ಅದಾದಮೇಲೆ ಬೆಂಗಳೂರು ಟೆಕ್ ಸಮಿಟ್ ಆಗೋದು.